ಇವತ್ ಮುತ್ಕಮ್ಮ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ನಾನು ಅವ್ರಿಗೆ ಸಹಾಯ ಮಾಡ್ತಿದ್ದೀನಲ್ವಾ. 10 ಕಿಲೋ ನೆಲ್ಲಿಕಾಯಿ ಉಪ್ಪಿನಕಾಯಿ ತಯಾರು ಮಾಡ್ಬೇಕು. ನನಗ್ ತೊಂದರೆ ಕೊಡ್ಬೇಡ. ಏನಂದೆ? 10 ಕಿಲೋ ಉಪ್ಪಿನಕಾಯ? ನನಗೆ ವಿಷಯನೇ ಗೊತ್ತಿರ್ಲಿಲ್ಲ. ಯಾರ್ ಕೇಳಿದ್ರು ಅತ್ತೆ? 10 ಕಿಲೋ ಉಪ್ಪಿನಕಾಯಿನ ಯಾರ್ ಕೇಳಿದ್ರು? ನನಗೊಂದ್ ಮಾತು ಹೇಳ್ಬೇಕಿತ್ತು. ಮಿಕ್ಕಿದ ಕೆಲ್ಸನೆಲ್ಲ ಬದಿಗಿಟ್ಟು ನಿಮಗ್ ಸಹಾಯ ಮಾಡ್ತಿದ್ದೆ. ಇಲ್ಲಿಷ್ಟು ನೆಲ್ಲಿಕಾಯಿ ನೋಡಿ ಕೂಡ ನಿಂಗ್ ಅರ್ಥ ಆಗಿಲ್ವಾ? ನಾನೇನು ಪಾಂಡು ಮನೆಗ್ ಹೋಗಿ ಸಹಾಯ ಮಾಡು ಅಂತ ಹೇಳಲಿಲ್ಲ, ಅವನಾಗೆ ಬಂದು ಸಹಾಯ ಮಾಡ್ತಿದ್ದಾನೆ. ಬಾಯ್ ಬಿಟ್ ಕೇಳಿದ್ರೆ ಹೇಳ್ತಿದ್ದೆ ಅಲ್ವೇನಾ ಪಾಂಡು? ನಂಗೇನ್ ಅರ್ಥ ಆಗ್ತಿಲ್ಲ, ಆದ್ರೆ ನೀನ್ ಮಾತಾಡ್ತಿರೋದ್ ನೋಡಿದ್ರೆ ತಮಾಷೆ ಅನಿಸ್ತಿದೆ. ನೀನ್ ತುಂಬಾ ಬುದ್ಧಿವಂತ ಕಣೋ. ಇಲ್ ನೋಡ್ ಸಕ್ಕು, ಕೇಳಿಸ್ಕೊ, ನಿಂಗೂ ಹೇಳ್ತಿದ್ದೀನಿ. ಮತ್ತೆ ಆಮೇಲೆ ಬಂದು ನಂಗ್ ಹೇಳಿಲ್ಲ ಅನ್ಬೇಡ. ನಮ್ ವಿಶ್ವಂಬರ ಶಾಸ್ತ್ರಿಗಳಿದಾರಲ್ಲ, ಅವರೇ ಉಪ್ಪಿನಕಾಯಿ ಕೇಳಿರೋದು. ಅಂದ್ರೆ ಈ 10 ಕಿಲೋ ಉಪ್ಪಿನಕಾಯಿ ವಿಶ್ವಂಬರ ಶಾಸ್ತ್ರಿಗಳಿಗೇನಾ? ಗೊತ್ತಾಯ್ತು, ಗೊತ್ತಾಗೋಗ್ಬಿಡ್ತು. ಈ ಉಪ್ಪಿನಕಾಯಿ ಯಾರಿಗೇನೋದ್ ಗೊತ್ತಾಗೋಗ್ಬಿಡ್ತು. ಅವ್ರೇನೋ ಕಷ್ಟದಲ್ಲಿದ್ದಾರೆ, ತುಂಬಾ ಒಳ್ಳೆ ಮನುಷ್ಯ. ಹೊಸ ವ್ಯಾಪಾರ ಏನೋ ಶುರು ಮಾಡ್ತಿದಾರಂತೆ. 10 ಕಿಲೋ ಉಪ್ಪಿನಕಾಯಿ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ನಿನ್ನೆ ಮಧ್ಯಾಹ್ನ ಬಂದಿದ್ರು. ಮಾಡ್ಕೊಡಕ್ಕಾಗತ್ತಾ ಅಂತ ಕೇಳಿದ್ರು. ನಾನ್ ಆಗತ್ತೆ ಅಂದಿದ್ದೀನಿ. ಅದಕ್ಕೆ ಬೆಳಿಗ್ಗೆನೆ ಶುರು ಮಾಡಿರೋದು. ಇವತ್ತೇ ಬಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂನಾ? ಮೊದ್ಲೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರ? ತುಂಬಾ ಒಳ್ಳೆ ವಿಷಯ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಜ್ಜಿ. ನಾನು ಹೋಗಿ ವೈದ್ಯ ತಾತ ಅವ್ರಿಗೆ ರೊಟ್ಟಿ ಕೊಟ್ಟು ಬರ್ತೀನಿ. ಆಮೇಲೆ ಬಂದು ನಿಮ್ಗೆ ಸಹಾಯ ಮಾಡ್ತೀನಿ. ಲವಂಗ ಏಲಕ್ಕಿ ಕುಟ್ಕೊಡ್ತೀನಿ. ಒಳ್ಳೇದಾಯ್ತು ನನ್ಗೆ ಹೇಳಿದ್ದು. ನವಮಿ ಒಳಗೆ ನಾವು ತಗೊಂಡಿರೋ ಸಾಲ ತೀರಿಸದೆ ಹೋದ್ರೆ ನಮ್ ಸಕ್ಕುನ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಷರತ್ ಹಾಕಿದ್ದಾರೆ. ನಂಗ್ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಇಷ್ಟು ದೊಡ್ಡ ವಿಷಯನ ನನ್ನ ಹತ್ರ ಹೇಳದೆ ಮುಚ್ಚಿಟ್ಟಿದ್ಯಲ್ಲ. ನಾನ್ ಎಲ್ರಿಗೂ ಎಲ್ಲ ಹೇಳ್ತೀನಿ, ಆದ್ರೆ ನನ್ಗೆ ಯಾರೂ ಏನೂ ಹೇಳೋದಿಲ್ಲ. ಎಷ್ಟು ಮುಖ್ಯವಾದ ವಿಷಯ ಇದ್ರೂ ಹೇಳೋದಿಲ್ಲ. ಅಜ್ಜಿ ಅಮ್ಮನ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡಿದ್ದಾರಾ? ಕಾರಣ ಏನು? ಅಮ್ಮ ಏನ್ ತಪ್ಪು ಮಾಡಿದ್ದಾರೆ ಅಂತ? ಅಮ್ಮ ಯಾವತ್ತೂ ಏನೂ ತಪ್ಪು ಮಾಡಲ್ಲ, ಅವ್ರು ತುಂಬಾ ಒಳ್ಳೆಯವರು. ಆದ್ರೆ ಅಜ್ಜಿಗೂ ಕೂಡ ಸುಮ್ನೆ ಕೋಪ ಬರೋದಿಲ್ಲ ಅಲ್ವಾ? ಏನಾಗಿರ್ಬಹುದು? ಸರಿ ಅಮ್ಮ, ನಾನು ಹೋಗ್ಬರ್ತೀನಿ. ಅಮ್ಮ, ಅಪ್ಪ ಊಟದ ಬುಟ್ಟಿ ಇಲ್ಲೇ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಅಯ್ಯೋ ಅತ್ತೆ, ನಾನ್ ಹೋಗಿ ಅವ್ರಿಗೆ ಊಟ ಕೊಟ್ಬಿಟ್ ಬರ್ಲಾ? ಬೇಡ ಅಂದ್ರೆ ನನ್ ಕೋಪಿಷ್ಟೇ, ಕೋಪ ಜಾಸ್ತಿ ಅಂತೀರಾ. ನನ್ನನ್ ಕೇಳೋದ್ ಯಾಕೆ? ಹೋಗೋರು ಹೋಗಿ. ನಾನೊಬ್ಳೆ ಕುತ್ಕೊಂಡು ಇಲ್ಲೆಲ್ಲ ಕೆಲ್ಸ ಮಾಡ್ಕೋತೀನಿ. ಊಟ ಕೊಡೋದು ಮುಖ್ಯಾನೇ, ಉಪ್ಪಿನಕಾಯಿ ತಯಾರು ಮಾಡೋದು ಮುಖ್ಯಾನೇ. ಅವನ್ ತಿಂದಿಲ್ಲ ಅಂದ್ರೆ ನಂಗೂ ಬೇಜಾರಾಗತ್ತೆ. ಅಜ್ಜಿ, ನಾನಿದ್ದೀನಲ್ಲ, ನಾನ್ ತಗೊಂಡೋಗಿ ಅಪ್ಪನಿಗೆ ಕೊಡ್ತೀನಿ. ನಾನ್ ಮೊದ್ಲು ವೈದ್ಯ ತಾತ ಅವ್ರ ಮನೆಗೆ ಹೋಗ್ತೀನಿ. ಆಮೇಲೆ ಮನೆಗೆ ಬಂದು ಇದನ್ನ ಅಪ್ಪನಿಗೆ ತಗೊಂಡು ಹೋಗ್ತೀನಿ. ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಬೇಗ ಹೋಗು. ನೋಡು, ವೈದ್ಯ ತಾತನ ಹತ್ರ ಕತೆ ಹೇಳ್ಕೊಂಡು ಉಯ್ಯಾಲೆ ಆಡ್ಕೊಂಡು ಅಲ್ಲೇ ಇರ್ಬೇಡ. ಮನೆಗ್ ಬೇಗ ಬರ್ಬೇಕು. ಮನೇಲಿ ತುಂಬಾ ಕೆಲ್ಸಗಳಿವೆ. ಎಲ್ರೂ ಒಂದೊಂದ್ ಕೈ ಹಾಕಿದ್ರೆ ಎಷ್ಟ್ ಕೆಲ್ಸ ಇದ್ರೂ ಬೇಗ ಬೇಗ ಮುಗಿಸ್ಬೋದು. ಆಯ್ತು ಅಜ್ಜಿ. ಏ ಹುಡ್ಗಿ, ಹುಷಾರಾಗಿ ಹೋಗ್ಬಾ. ಸರಿ ಪಾಂಡು ತಾತ. ವಿಶ್ವಾಂಬರ ಶಾಸ್ತ್ರಿ, ಉಪ್ಪಿನಕಾಯಿ ಬೇಕಂತ ಶಿವಪ್ಪನ್ ಕೇಳಿದ್ರಂತೆ. ನೀವು ತಯಾರು ಮಾಡಿ ಅಂತ ಹೇಳಿರೋ 10 ಕಿಲೋ ಉಪ್ಪಿನಕಾಯಿ ಬೇಡ ಅಂತ ಹೇಳ್ಬಿಡಿ.
ಹ್ಮ್